ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕಾಂಟಿನೆಂಟಲ್ GT 650ನ ಓನರ್ಶಿಪ್ ರಿವ್ಯೂ ಮಾಡೋಣ ಅಂತ ತಂದಿದ್ದೀನಿ. ಇದು ನೋಡ್ಬೋದು ನೀವು, ಐಸ್ ಕ್ವೀನ್ ಕಲರು. ಫಸ್ಟ್ ಕಾಂಟಿನೆಂಟಲ್ GT ಲಾಂಚ್ ಮಾಡೋದ್ನಲ್ಲ ರಾಯಲ್ ಎನ್ಫೀಲ್ಡನು 2018 ಆ ಟೈಮಲ್ಲಿ ಬಂದಿರೋದು. ಅಂದರೆ ಇದು 2020 ಅಕ್ಟೋಬರ್ ಮಾಡಲು, ಬಟ್ 2018 ಲಾಂಚ್ ಆಗಿದೆ ಇದು ಗಾಡಿ ಫಸ್ಟ್ ಟೈಮು. ನೋಡಿ ಐಸ್ ಕ್ವೀನ್ ಕಲರು ಏನು ಚೆನ್ನಾಗಿದೆ ಅಂತ. ಇದು ಗಾಡಿ ಲಾಂಚ್ ಆದಾಗ ಈ ಕಲರ್ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿ ಇತ್ತು. ಕ್ರೋಮ್ಗಿಂತ ಇದೇ ಟ್ರೆಂಡಲ್ಲಿ ಇತ್ತು. ಏನಕ್ಕೆ ಅಂದರೆ ಕ್ರೋಮಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ವೀಲ್ಸ್ ಬರ್ತಿರ್ಲಿಲ್ಲ. ಆಗ ಕ್ರೋಮಲ್ಲಿ ಸಿಲ್ವರ್ ಕಲರ್ ವೀಲ್ಸ್ ಬರ್ತಿತ್ತು. ಸೊ ಅದರಿಂದ ಬರೀ ಕ್ರೋಮ್ ಪೆಟ್ರೋಲ್ ಟ್ಯಾಂಕ್ಗೆ ಅಷ್ಟೊಂದು ಕೊಡ್ಬೇಕಂತ ಯಾರು ತಗೋತಿರ್ಲಿಲ್ಲ ಜಾಸ್ತಿ ಕ್ರೋಮು. ನನ್ನ ಫ್ರೆಂಡ್ ಲಿಸ್ಟಲ್ಲಿ 3 ಜನ ತಗೊಂಡಿದ್ರು ಈ ಗಾಡಿನ. ಫಸ್ಟ್ ತಗೊಂಡಿದ್ದೆ ರೂಪೇಶ್ ಅಂತ 2020 ಅಕ್ಟೋಬರಲ್ಲಿ, ಮತ್ತು ರೋಹನ್ ಅಂತ ಒಬ್ರು ತಗೊಂಡಿದ್ರು. ಇನ್ನು ನಾನು ತಗೊಂಡಿದ್ದು ಡಿಸೆಂಬರಲ್ಲಿ 2020. ಸೊ ನಾನು ಮತ್ತು ರೋಹನ್ ಇಬ್ರು ಗಾಡಿಗಳನ್ನ ಸೇಲ್ ಮಾಡಿಬಿಟ್ಟು, ಏನಕ್ಕೆ ಅಂದರೆ ಬೇರೆ ಗಾಡಿ ತಗೋಬೇಕಿತ್ತು, ಅದಕ್ಕೆ ಸೇಲ್ ಮಾಡಿಬಿಟ್ಟು. ಬಟ್ ರೂಪೇಶ್ ಅವರು ಇನ್ನು ಈ ಗಾಡಿನ ಹಾಗೆ ಇಟ್ಕೊಂಡಿದ್ದಾರೆ. ತುಂಬ ಓಡಿಸಿದ್ದಾರೆ ಈ ಗಾಡಿನ, 15,000 ಕಿಲೋಮೀಟರ್ನ ಓಡಿಸಿದ್ದಾರೆ ಈ ಗಾಡಿನ. ಸೊ ಅವರಿಗೆ ತುಂಬ ಕ್ಯಾಮ್ರಾ ಶೈ, ವಿಡಿಯೋಗೆ ಬಂದು ಮಾತಾಡೋಕ್ಕೆ ತುಂಬ ನಾಚ್ಕೋತಾರೆ. ಅದರಿಂದ ನಾನೇ ಈ ಗಾಡಿನ ಓನರ್ಶಿಪ್ ರಿವ್ಯೂ ಮಾಡೋಣ ಅಂತ ತಂದಿದ್ದೀನಿ. ಫಸ್ಟ್ ಗಾಡಿ ಬಗ್ಗೆ ಬಂದರೆ, ಗಾಡಿ ಆಲ್ರೆಡಿ ಲೆಜೆಂಡ್ ಸ್ಟೇಟ್ಗೆ ಹೊಂಟೋಗಿದೆ ಬಿಡಿ. ಇದು ಅಷ್ಟು ಚೆನ್ನಾಗಿದೆ ಗಾಡಿ. ಇದರಲ್ಲಿ ಟ್ಯೂಬ್ಲೆಸ್ ವೀಲ್ಸ್ ಬರಲ್ಲ, ಮ್ಯಾಗ್ ವೀಲ್ ಬರಲ್ಲ. ಏನಕ್ಕೆ ಇದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇದ್ರ ಪವರು ಮತ್ತು ಇದ್ರ ಟಾರ್ಕು ಏನಿದೆ, 47 bhp ಮತ್ತು 52 Nm ಟಾರ್ಕು ನೆಕ್ಸ್ಟ್ ಲೆವೆಲ್ಲು. ಆ ಫೀಲೇ ಬೇರೆ. ಆ ಫೀಲ್ ನಿಮಗೆ ಬೇರೆ ಗಾಡಿಗಳಲ್ಲಿ ಬರಲ್ಲ ಈ ಸೆಗ್ಮೆಂಟಲ್ಲಿ. ಅಂದರೆ ಈಗ ಹೊಸ ಜನ್ರೇಷನಲ್ಲಿ 2024 ನಿಮಗೆ ಮ್ಯಾಗ್ ವೀಲ್ಸ್ ಕೂಡ ಬರ್ತಿದೆ. ನಿಮಗೆ ಟ್ಯೂಬ್ಲೆಸ್ ವೀಲ್ಸ್ ಬೇಕು ಅಂದರೆ ನೀವು ಮ್ಯಾಗ್ ವೀಲ್ ಮಾಡೆಲ್ನ ಸೆಲೆಕ್ಟ್ ಮಾಡ್ಕೋಬೋದು. ಈ ಗಾಡಿನ ನಾನು ತುಂಬ ರೈಡ್ ಮಾಡಿದ್ದೀನಿ, ನನ್ನ ಹತ್ರನೂ ಇದ್ದಾಗಲೂ ಕೂಡ. ಈ ಗಾಡಿನ ಪರ್ಟಿಕ್ಯುಲರ್ ಆಗಿ ನಾನು ಒಂದು ವಾರದಿಂದ ಇಟ್ಕೊಂಡಿದ್ದೀನಿ. ಮತ್ತೆ ನನಗೆ GT ಫೀಲ್ ಸಿಗ್ತಾ ಇದೆ. ತುಂಬ ಮಿಸ್ ಮಾಡ್ಕೋತಿದ್ದೆ GTನ. ರೈಡಿಂಗ್ ಪೊಸಿಷನ್ ತೋರಿಸ್ತೀನಿ ಬನ್ನಿ. ಈಗ ನಿಮಗೆ ರೈಡಿಂಗ್ ಪೊಸಿಷನ್ ಬಗ್ಗೆ ಬಂದರೆ, ಈ ಗಾಡಿ ಆ್ಯಕ್ಚುಲಿ ಕೆಫೆ ರೇಸರು. ಅಂದರೆ ನಿಮಗೆ ಒಂದು ಸ್ವಲ್ಪ ಅಗ್ರೆಷನ್ ಫೀಲ್ ಬರುತ್ತೆ. ಅಷ್ಟೊಂದು ಅಗ್ರೆಸಿವ್ ಆಗಿಲ್ಲ ಬೈಕು, ತುಂಬ ಬಗ್ಬೇಕಾಗಿಲ್ಲ. ಈಗ R15 KTM ಇದೆಲ್ಲ ನೋಡಿದ್ರೆ ಇಷ್ಟೊಂದು ಬಗ್ಬೇಕಾಗುತ್ತೆ. ಬಟ್ ಇದರಲ್ಲಿ ಅಷ್ಟೊಂದು ಬಗ್ಬೇಕಾಗಿಲ್ಲ. ನೋಡಿ ಈ ಥರ ಕುತ್ಕೊಂಡು ಸೊ ಚೆನ್ನಾಗಿರುತ್ತೆ. ಈ ರೈಡಿಂಗ್ ಪೊಸಿಷನಲ್ಲಿ ನಿಮಗೆ ರಿಸ್ಟ್ ಪೇಯ್ನು ಮತ್ತು ಎಲ್ಬೋ ಪೇಯ್ನು ಇಲ್ಲ ಶೋಲ್ಡರ್ ಪೇಯ್ನ್ ಬರುತ್ತಾ ಅಂತ ಕೇಳಿದ್ರೆ, ಎಸ್ ಡೆಫಿನೆಟ್ಲಿ ಬರುತ್ತೆ. ಬಟ್ ನೀವು ಇದನ್ನು ಸ್ಟ್ರೈಟಾಗಿ ಹಿಂಗೆ ಸ್ಟಿಫಾಗಿ ಇಟ್ಕೋಬಾರ್ದು. ಹ್ಯಾಂಡಲ್ನ ಸ್ವಲ್ಪ ಹಿಂಗೆ ಬೆಂಡ್ ಆಗಬೇಕು. ನೀವು ಯಾವಾಗ ಹ್ಯಾಂಡಲ್ನ ಇದನ್ನು ಸ್ಟಿಫಾಗಿ ಇಟ್ಕೋತೀರಾ ಆವಾಗ ತುಂಬ ಪೇಯ್ನ್ ಬರುತ್ತೆ. ಬೆಂಡ್ ಆದಾಗಲೂ ಪೇಯ್ನ್ ಬರುತ್ತೆ, ಬಟ್ ಅಷ್ಟೊಂದು ಬರಲ್ಲ. ಇದು ನಿಮಗೆ ಶಾಕ್ ಅಬ್ಸರ್ವರ್ ಥರ ವರ್ಕ್ ಆಗ್ತಾ ಇರುತ್ತೆ ನೋಡಿ ಇಲ್ಲಿ. ಬಟ್ ಇದನ್ನು ನೀವು ಸ್ಟಿಫಾಗಿ ಇಟ್ಕೊಬಿಟ್ರೆ ಹಿಂಗೆ ಎಲ್ಲಿ ಸೊ ಬೀಳೋ ಶಾಕ್ಸ್ ಎಲ್ಲ ನಿಮ್ಮ ಬಾಡಿಗೆ ಬೀಳ್ತಾ ಇರುತ್ತೆ, ಎಲ್ಬೋ ಜಾಯಿಂಟ್ಸ್ಗೆ. ಅದರಿಂದ ನಿಮಗೆ ರಿಸ್ಟಲ್ ಆಗ್ಬೋದು, ಎಲ್ಬೋ ಆಗ್ಬೋದು, ಇಲ್ಲ ಶೋಲ್ಡರ್ ಆಗ್ಬೋದು ಪೇಯ್ನ್ ಬರೋದು. ಇದು ಆ್ಯಕ್ಚುಲಿ ಸ್ಪೋರ್ಟ್ಸ್ ಬೈಕು ಇಲ್ಲ ಕೆಫೆ ರೇಸರು ಇಲ್ಲ ಈ ಥರ ಸ್ವಲ್ಪ ಅಗ್ರೆಸಿವ್ ರೈಡಿಂಗ್ ಪೊಸಿಷನ್ ಇರೋದ್ರನ್ನ ಓಡಿಸೋ ಸ್ಟೈಲು. ಇನ್ನು ಈ ಗಾಡಿನಲ್ಲಿ ಇವರು ಹ್ಯಾಂಡಲ್ ಬಾರ್ ಮಿರರ್ ಹಾಕ್ಸಿದ್ದಾರೆ. ಇದು ಆ್ಯಕ್ಚುಲಿ ಆಫ್ಟರ್ ಮಾರ್ಕೆಟ್ ಹ್ಯಾಂಡಲ್ ಬಾರ್ ಮಿರರು ರಾಯಲ್ ಎನ್ಫೀಲ್ಡಿಂದ ಬರುತ್ತೆ. ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಅದರಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ ಬ್ಯಾಕ್ ಸೈಡ್ ವ್ಯೂ. ಇವರು ಬರೀ ಸ್ಟೈಲ್ಗೋಸ್ಕರ ಹಾಕ್ಸ್ಕೊಂಡಿದ್ದಾರೆ ಅಷ್ಟೇ. ಈ ಗಾಡಿ ತಗೊಂಡು 5 ವರ್ಷ ಆಗಿದೆ. 5 ವರ್ಷದಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಂದರೆ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂಥದ್ದು ಮೇಜರ್ ಆಗಿ. ಸೊ ಗಾಡಿ ತುಂಬ ಒಳ್ಳೆ ಕಂಡೀಷನಲ್ಲಿ ರನ್ ಆಗ್ತಿದೆ. ಇತ್ತೀಚೆಗೆ ನಾನು ಒಂದು ವಾರದಿಂದ ಕೂಡ ಈ ಗಾಡಿನ ರೈಡ್ ಮಾಡ್ತಾ ಇದ್ದೀನಿ. ಬಟ್ ನನಗೇನು ಯಾವುದೇ ರೀತಿ ಇಶ್ಯೂ ಕಾಣಲಿಲ್ಲ. ಸಖತ್ ಒಳ್ಳೆ ಕಂಡೀಷನ್ ಇದೆ ಗಾಡಿ. ಇನ್ನು ಬ್ರೇಕಿಂಗ್ ಬಗ್ಗೆ ಬಂದರೆ, ಬ್ರೇಕಿಂಗು ಗುಡ್ ಅಂತ ಹೇಳ್ಬೋದು. ಎಕ್ಸಲೆಂಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಗುಡ್. ಬ್ರೇಕಿಂಗ್ ಚೆನ್ನಾಗಿದೆ. ಟಾಪ್ ಸ್ಪೀಡ್ ಅಂತ ಬಂದರೆ, ನಾನು ಈ ಗಾಡಿನಲ್ಲಿ ಟಾಪ್ ಸ್ಪೀಡ್ ಅಂದರೆ 185 ತನಕ ಹೊಡೆದಿದ್ದೀನಿ ನನ್ನ ಗಾಡಿ ಇದ್ದಾಗ. ಈ ಗಾಡಿ ಹೊಡೆದಿಲ್ಲ, ನನಗೆಲ್ಲೂ ಅಷ್ಟೊಂದು ರೋಡ್ ಸಿಕ್ಕಿಲ್ಲ ಒಂದು ವಾರದಲ್ಲಿ. ಬಟ್ ನನ್ನ ಗಾಡಿನ ನಾನು 185 ತನಕ ಹೊಡೆದಿದ್ದೀನಿ. 190 ತನಕ ಹೋಗುತ್ತೆ ಟಾಪ್ ಸ್ಪೀಡ್ ಈ ಗಾಡಿ. ಆಮೇಲೆ ತುಂಬ ಜನ ಕೇಳ್ತಾ ಇರ್ತಾರೆ, ಬಿಗಿನರ್ಸು ಈ ಗಾಡಿನ ತಗೋಬೋದಾ ಕಾಂಟಿನೆಂಟಲ್ GTನ ಅಂತ. ನನ್ನ ಕೇಳಿದ್ರೆ ನಾನು ಸಜೆಸ್ಟ್ ಮಾಡಲ್ಲ ಬಿಗಿನರ್ಸ್ಗೆ. ಕಾಂಟಿನೆಂಟಲ್ GT ಆಗ್ಬೋದು, ಡ್ಯೂಕ್ 390 ಆಗ್ಬೋದು, RR 310 ಆಗ್ಬೋದು, ಈ ಗಾಡಿಗಳನ್ನ ಸಜೆಸ್ಟ್ ಮಾಡಲ್ಲ ಬಿಗಿನರ್ಸ್ಗೆ. ಬಿಗಿನರ್ಸ್ಗೆ ಏನಿದ್ರು ಒಂದು 200 cc 150 cc ಇದರಿಂದ ಸ್ಟಾರ್ಟ್ ಮಾಡಿದ್ರು ಒಳ್ಳೇದು. ಬಟ್ ಸ್ಟಿಲ್ ನೀವು ತಗೋತೀನಿ ಅಂತ ಅಂದರೆ ತಗೊಂಡ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸಿ. ತುಂಬ ಪವರ್ ಇರುತ್ತೆ ಈ ಗಾಡಿಗಳಲ್ಲಿ. ನನಗೆ ರಾಯಲ್ ಎನ್ಫೀಲ್ಡಲ್ಲಿ ಒಂದು ಮೇಜರ್ ಏನು ಇಷ್ಟ ಆಗಲ್ಲ ಅಂದರೆ, ಅವ್ರದ್ದು 6 ಮಂತ್ಸ್ಗೊಂದು ಸರ್ವಿಸ್ ಇರುತ್ತೆ. ಅಂದರೆ 1 ಇಯರ್ಗೆ ಒಂದ್ಸಲನೇ ಆಯಿಲ್ ಚೇಂಜ್ ಮಾಡೋದು. ಬಟ್ 6 ಮಂತ್ಸ್ಗೊಂದು ಜನರಲ್ ಚೆಕಪ್ ಸರ್ವಿಸ್ ಇರುತ್ತೆ. ನೀವೆಲ್ಲೇ ಇರ್ಬೋದು, ಏನೇ ಬಿಸಿ ಇರ್ಬೋದು, 6 ಮಂತ್ಸ್ಗೊಂದ್ಸಲ ಶೋರೂಮ್ಗೆ ತಗೊಂಡು ಹೋಗ್ಲೇಬೇಕು. ಅದೊಂದು ಸ್ವಲ್ಪ ದೊಡ್ಡ ಇರಿಟೇಷನ್ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ರೆ ಹೆಡ್ಲೈಟು, ವಾವ್ ಏನು ಫ್ಯಾಂಟಾಸ್ಟಿಕ್ ಹೆಡ್ಲೈಟ್ ಗೊತ್ತಾ ಇದು. ಎಷ್ಟು ಕ್ಲಿಯರಾಗಿ ಕಾಣುತ್ತೆ ಗೊತ್ತಾ. ಹ್ಯಾಲಜನ್ನು ಯಾವುದೇ ರೀತಿ LED ಹೆಡ್ಲೈಟ್ ಬರಲ್ಲ. ಬಟ್ ಆದ್ರೂ ಏನು ರೀ ಇದು ಹೆಡ್ಲೈಟು. ನನ್ನ ಹತ್ರ 3 ಗಾಡಿಗಳಿದೆ ರಾಯಲ್ ಎನ್ಫೀಲ್ಡು ವಿತ್ LED ಹೆಡ್ಲೈಟು. ದರಿದ್ರ ಹೆಡ್ಲೈಟ್ ಅಂದರೆ ಅದಂಥ ದರಿದ್ರ ಹೆಡ್ಲೈಟ್ ಇನ್ನೊಂದಿಲ್ಲ. ಬರ್ತಾ ಇರೋ ಹೊಸ ಎಲ್ಲ ಗಾಡಿಗಳಿಗೂ ಇವರು LED ಹೆಡ್ಲೈಟ್ನೇ ಕೊಡ್ತಾ ಇರೋದು. ಬಟ್ ನಥಿಂಗ್ ಈಸ್ ವಿಸಿಬಲ್ ಇನ್ ದ ನೈಟ್ ಹೊತ್ತು ಏನಂದರೆ ಏನೂ ಕಾಣಲ್ಲ. ಇನ್ನು ಟೈರ್ಸ್ ಬಗ್ಗೆ ಬಂದರೆ, ಫ್ರಂಟಲ್ಲಿ 100 ಸೆಕ್ಷನ್ ಟೈರ್ ಇದೆ, ಬ್ಯಾಕಲ್ಲಿ 130 ಸೆಕ್ಷನ್ ಟೈರ್ ಇದೆ. ಸೊ ಟೈರು ಕೂಡ ಚೆನ್ನಾಗಿದೆ. ಪಿರಲ್ಲಿ ಬರ್ತಿತ್ತು ಮೊದಲು, ಬಟ್ ಈಗ ನಿಮಗೆ C8 ಇಲ್ಲ MRF ಬರುತ್ತೆ.
ನನ್ನ ಪ್ರಕಾರ C8 ಚೂಸ್ ಮಾಡಿ, ಚೆನ್ನಾಗಿದೆ ಟೈರ್ಸು. ಇವರು ಕೂಡ ಆಲ್ರೆಡಿ ಒಂದ್ಸಲ ಟೈರ್ ಚೇಂಜ್ ಮಾಡಿಸಿದ್ದಾರೆ. ಇದು 2ನೇ ಸೆಟ್ ಆಫ್ ಟೈರ್ಸು. ನೋಡಿ, ನಾನು ಆಗ್ಲೇ ಹೇಳ್ದಂಗೆ 15,125 ಕಿಲೋಮೀಟರ್ ಓಡಿದೆ. ಸೊ ಯಾವುದೇ ರೀತಿ ಡಿಜಿಟಲ್ ಸ್ಪೀಡೋಮೀಟರ್ ಬರಲ್ಲ, ಎಲ್ಲ ಅನಾಲಾಗೆ. ಇಲ್ಲೊಂದು ಸ್ವಲ್ಪ ಲೈಟಾಗಿ ಡಿಜಿಟಲ್ ಕೊಟ್ಟಿದ್ದಾನೆ ಅಷ್ಟೇ. ನೋಡಿ, ಇದು ಫುಲ್ಲು ರೆಟ್ರೋ ಕ್ಲಾಸಿಕ್ ಲುಕ್ಕು. ಇದೇ ಚೆನ್ನಾಗಿರೋದು ಆ್ಯಕ್ಚುಲಿ ಸ್ಪೀಡೋಮೀಟ್ರು. ಈ ಗಾಡಿನಲ್ಲಿ ಒಂದು LED ಲೈಟ್ ಬರಲ್ಲ. ಇಂಡಿಕೇಟರ್ ಆಗ್ಬೋದು, ಟೈಲ್ ಲೈಟ್ ಆಗ್ಬೋದು, ಎಲ್ಲ ಹ್ಯಾಲೋಜನ್ ಲೈಟೇ ಬರೋದು. ಬಟ್ ಸ್ಟಿಲ್ಲು ನನಗೆ LED ಲೈಟ್ಸ್ಗಿಂತ ಇದೇ ಇಷ್ಟ ಆಗೋದು. ಯಾಕೆಂದರೆ ಈಗ ಕೊಡ್ತಾ ಇರೋ LED ಲೈಟ್ಸು ನಿಮಗೆ ಏನೂ ಕಾಣಲ್ಲ, ಸುಮ್ಮನೆ ಬರೀ ಶೋಕಿಗೆ ಅಷ್ಟೇ ಅವು LED ಲೈಟ್ಸ್ ಅಂತ. ಇನ್ನು ಫಸ್ಟ್ ಗಾಡಿ ತಗೊಂಡ ತಕ್ಷಣ ಪ್ರತಿಯೊಬ್ಬರು ಇಲ್ಲಿ ಒಂದು ಎಕ್ಸ್ಟ್ರಾ ಫೆಂಡರ್ ಎಕ್ಸ್ಟೆನ್ಷನ್ ಬರುತ್ತೆ, ಅದನ್ನು ರಿಮೂವ್ ಮಾಡ್ತಾರೆ. ನಾನು ರಿಮೂವ್ ಮಾಡಿರ್ನಿಲ್ಲ, ಇದ್ರದ್ದು ಬದಿಯೆಲ್ಲ ಪಿಲಿಯನ್ಗೆ ಆರುತ್ತೆ ಅಂತ, ಬಟ್ ಇವ್ರು ರಿಮೂವ್ ಮಾಡಿದ್ದಾರೆ. ಇನ್ನು ಕ್ವಾಲಿಟಿ ಇಶ್ಯೂಸ್ ಅಂತ ಬಂದರೆ ಅಷ್ಟೊಂದು ಮೇಜರಾಗಿ ಏನು ಕಾಣಲ್ಲ ಕ್ವಾಲಿಟಿ ಇಶ್ಯೂಸು. ಚೆನ್ನಾಗೇ ಮಾಡಿದ್ದಾರೆ ಗಾಡಿ. ಬಟ್ ಇದು ಫೋರ್ಕ್ ರಬ್ಬರ್ಸ್ ಇದೆಯಲ್ಲ, ಇದು ರಬ್ಬರ್ ಆಗಿರೋದ್ರಿಂದ ನೋಡಿ ಇಲ್ಲಿ ಎಲ್ಲ ಹರಿದೋಗಿದೆ. ಬಟ್ ಇನ್ನು ರಸ್ಟ್ ಹಿಡ್ದಿರೋದು, ಇನ್ನೊಂದಾಗಿರೋದು, ಮತ್ತೊಂದಾಗಿರೋದು ಎಲ್ಲೂ ನನಗೆ ಕಾಣಿಸ್ತಾ ಇಲ್ಲ. ಇನ್ನು ಫ್ಯೂಯಲ್ ಟ್ಯಾಂಕ್ ವಿಷಯಕ್ಕೆ ಬಂದರೆ, ಫ್ಯೂಯಲ್ ಟ್ಯಾಂಕ್ ಬಂದು 12.5 ಲೀಟರ್ ಏನೋ ಬರುತ್ತೆ. ಇದು ನಿಮಗೆ ಮೈಲೇಜ್ ಅರೌಂಡ್ 25 ಬರುತ್ತೆ. ಹೈವೇನಲ್ಲಿ 28 ತನಕ ಬರುತ್ತೆ. ಬಟ್ ಸಿಟಿ ಒಳಗಡೆ 20, 21, 22 ಈ ಥರ ಬರುತ್ತಷ್ಟೇ. ಈ ಗಾಡಿನ ಆ್ಯಕ್ಚುಲಿ ಲಾಂಗ್ ರೈಡ್ಗೆ ಅಂತ ಮಾಡಿಲ್ಲ. ಈ ಗಾಡಿ ಬಂದು ನಾನು ಆಗಲೇ ಹೇಳ್ದಂಗೆ ಕೆಫೆ ರೇಸರು, ಅಂದರೆ ವೀಕೆಂಡ್ ರೈಡ್ಸು, ಲೋಕಲ್ ರೈಡ್ಸ್ಗೋಸ್ಕರ ಮಾಡಿರೋದು. ಬಟ್ ಸ್ಟಿಲ್ ನೀವು ಇದನ್ನು ಯಾವುದೇ ಲಾಂಗ್ ರೈಡಿಗೆ ತೊಗೊಂಡೋದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಮ್ಯಾಕ್ಸಿಮಮ್ ಅಂದರೆ ಬಳ್ಳಾರಿಗೆಲ್ಲ ತೊಗೊಂಡೋಗಿದ್ದೀನಿ. ಸೊ ಈ ಗಾಡಿದು ಟೂಲ್ ಕಿಟ್ ಇಲ್ಲಿದೆ. ನೀವು ಬೇಕಂದರೆ ಈ ಸೀಟ್ನ ರಿಮೂವ್ ಕೂಡ ಮಾಡ್ಕೋಬೋದು. ಸೊ ಇದನ್ನ ಹೇಳಿದ್ರೆ ಸೀಟ್ ರಿಮೂವ್ ಆಗುತ್ತೆ. ಇದು ಆ್ಯಕ್ಚುಲಿ ಡಬಲ್ ಸೀಟು, ಪಿಲಿಯನ್ನು ಕೂಡ ಕುತ್ಕೋಬೋದು. ಬಟ್ ಇದರಲ್ಲಿ ಸಿಂಗಲ್ ಸೀಟ್ ಬರುತ್ತೆ, ಸಖತ್ತಾಗಿ ಕಾಣುತ್ತೆ ಸಿಂಗಲ್ ಸೀಟ್ ಹಾಕ್ಸಿದ್ರೆ ಗಾಡಿ. ಟೂರಿಂಗ್ ಸೀಟ್ ಹಾಕೊಂಡ್ರೆ ಸ್ವಲ್ಪ ನಿಮಗೆ ಬಂಪ್ ಏನೆಲ್ಲ ಕಡಿಮೆ ಆಗುತ್ತೆ, ಅಷ್ಟೊಂದು ಬರಲ್ಲ. ಚೆನ್ನಾಗಿರುತ್ತೆ ಲಾಂಗ್ ರೈಡೆಲ್ಲ ಹೋಗೋದಕ್ಕೆ ಟೂರಿಂಗ್ ಸೀಟು. ನನ್ನ ಕೇಳಿದ್ರೆ ನೀವು ಟೂರಿಂಗ್ ಸೀಟ್ ತಗೊಳ್ಳೋದು ಬೆಸ್ಟು. ಇದು ತುಂಬ ಉರಿಯುತ್ತೆ ರೀ, ಏನೊಂದು 20 ಕಿಲೋಮೀಟರ್ಸ್ ಹೋದರೆ ಸಾಕು ಉರಿಯುತ್ತೆ. ಇದು ಸೀಟು ತುಂಬ ಒಂದು ಸ್ವಲ್ಪ ಹಾರ್ಡ್ ಇದೆ, ಅದರಿಂದ ಉರಿಯುತ್ತೆ. ಇನ್ನು ಗಾಡಿ ಬಗ್ಗೆ ಫೈನಲ್ ಕನ್ಕ್ಲೂಷನ್ ಅಂತ ಬಂದರೆ, ಗಾಡಿ ಒನ್ ಆಫ್ ದ ಬೆಸ್ಟ್ ಗಾಡಿ. ಯಾರು ತಗೋಬೇಕು ಅಂದ್ಕೊಂಡಿದ್ದೀರಾ ಕಣ್ಣು ಮುಚ್ಕೊಂಡು ತಗೊಳ್ಳಿ. ಬಟ್ ನೀವೇ ಡಿಸೈಡ್ ಮಾಡಬೇಕು, ನಿಮಗೆ ಕೆಫೆ ರೇಸರ್ ಇಷ್ಟನಾ ಇಲ್ಲ ಕಂಫರ್ಟಬಲ್ ಗಾಡಿ ಇಷ್ಟನಾ. ಕಂಫರ್ಟಬಲ್ ಅಂದರೆ ಇಂಟರ್ಸೆಪ್ಟರ್ಗೆ ಹೋಗಿ, ಸ್ವಲ್ಪ ಸ್ಪೋರ್ಟಿ ಸ್ಟೈಲ್ ಗಾಡಿ ಬೇಕು ಅಂದರೆ ನೀವು ಆರಾಮಾಗಿ ಕಾಂಟಿನೆಂಟಲ್ GT ತೊಗೋಬೋದು. ಸೊ ಇದಿಷ್ಟು ಕಾಂಟಿನೆಂಟಲ್ GT 5 ವರ್ಷ ಓನರ್ಶಿಪ್ ರಿವ್ಯೂ. ಇದೇ ಥರ ಇಂಟ್ರೆಸ್ಟಿಂಗ್ ಬೈಕ್ ಮತ್ತು ಕಾರ್ ಕಂಟೆಂಟ್ಗೆ PK ವಿತ್ ಬೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.